ಶ್ರೀ ಗುರುಭ್ಯೋ ನಮಃ. ಸದ್ಗುರು ಶ್ರೀ ಸಾಯಿ ದೇವಾಯ ನಮಃ. ಕನ್ನಡ ನಾಡಿನ ಸಮಸ್ತ ವೀಕ್ಷಕರಿಗೆ ನಾನು ನಿಮ್ಮ ವಾಸುದೇವ್ ಮಾಡ್ತಿರುವ ನಮಸ್ಕಾರಗಳು. ಎಲ್ಲರಿಗೂ ನಮ್ಮ ಈ ಒಂದು ಚಾನೆಲ್ಗೆ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ 2026ರ ಕಟಕ ರಾಶಿಯವರ ಪೂರ್ಣ ಭವಿಷ್ಯವನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ನಮ್ಮ ಈ ಒಂದು ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 2025 ಇನ್ನೇನು ಕೆಲವೇ ತಿಂಗಳಲ್ಲಿ ಮುಗಿತಾ ಬರ್ತಾ ಇದೆ. 2026ರ ಆರಂಭ ಮತ್ತು ಅಂತ್ಯದ ಒಳಭಾಗದಲ್ಲಿ ಕಟಕ ರಾಶಿಯವರ ಪೂರ್ಣ ಭವಿಷ್ಯ, ಪೂರ್ಣ ಆಗು ಹೋಗುಗಳ ಬಗ್ಗೆ ಚರ್ಚೆ ಮಾಡೋಣ ಬನ್ನಿ. ಮೊದಲನೇದಾಗಿ ಕಟಕ ರಾಶಿಯವರ ವಿಚಾರ ಯಾವ್ದು ರೀತಿ ಅಂತಂದ್ರೆ, ಇವರು ಮೃದು ಸ್ವಭಾವದ ವ್ಯಕ್ತಿಗಳು, ಕುಟುಂಬದ ಆಪ್ತರು. ತದನಂತರದಲ್ಲಿ ಏನೇ ವಿಚಾರವನ್ನು ಕೈಂಡ್ನೆಸ್ ಅಂತಕ್ಕಂಥ ವ್ಯವಸ್ಥೆ ಈ ವ್ಯಕ್ತಿಗಳಲ್ಲಿ ಪ್ರಭಾವ ಇರುತ್ತೆ. ಇದರ ಮೂಲ ವ್ಯವಸ್ಥೆ ಏನು ಅಂತಂದ್ರೆ, ಇವರ ರಾಶಿಯಲ್ಲಿ ಆಗ್ತಕ್ಕಂಥ ಸ್ಥಾನ ಬದಲಾವಣೆಗಳು, ಶುಕ್ರ ಮತ್ತು ಗುರುವಿನ ಒಂದು ಮೂಲ ಬದಲಾವಣೆಗಳಿಂದ ಇವರ ಜಾತಕದಲ್ಲಿ ಆಗ್ತಕ್ಕಂಥ ಕೆಲವು ಸಮಸ್ಯೆಗಳಿಗೆ ಮತ್ತು ಎಲ್ಲಾ ವಿಚಾರಕ್ಕೂ ಕೂಡ ಇವರು ಒಂದು ಆಪ್ತರಾಗಿ ನಿಲ್ತಕ್ಕಂಥ ವಿಚಾರಗಳು ಮಾಡ್ತಾರೆ. ಕೈಂಡ್ನೆಸ್, ಒಂದು ಕೈಂಡ್ ಹಾರ್ಟ್ ಇರುವಂಥ ವ್ಯಕ್ತಿಗಳು ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇವರ ವಿಚಾರದಲ್ಲಿ ಮೊದಲನೇ ನೋಡ್ಬೇಕು ಅಂತಂದ್ರೆ, ಇವರ ವೃತ್ತಿ ಬದುಕಿನಲ್ಲಿ ಯಾವುದೇ ರೀತಿ ಸಮಸ್ಯೆಗಳು ಬಂದರೂ ಕೂಡ ಸಣ್ಣ ಪುಟ್ಟ ರೀತಿಯಲ್ಲಿ ಆದ್ರೂ ಕೂಡ ಇವರು ಅದನ್ನ ಹೆದರ್ಸ್ಲಿಕ್ಕೆ ಹೋಗಲ್ಲ. ಆಗ್ತಕ್ಕಂಥ ಸಮಸ್ಯೆಗಳು, ಆಗ್ತಕ್ಕಂಥ ವಿಚಾರಗಳನ್ನ ಗಮನಿಸ್ಲಿಕ್ಕೆ ಹೋಗಲ್ಲ. ಯಾಕೆ, ಏನು, ಬೇಡ ಅನ್ನೋ ಒಂದು ವಿಚಾರ, ಹಿಂದೆ ಸರಿಯೋಣ ಅನ್ನೋ ಒಂದು ವ್ಯಕ್ತಿತ್ವ ವಿಚಾರದಿಂದ ನಿಮ್ಮ ಕೆಲಸ, ನಿಮ್ಮ ವಿಚಾರ ಎಲ್ಲದನ್ನು ಕೂಡ ವಿಫಲತೆಯನ್ನು ಕಾಣ್ತಕ್ಕಂಥ ಸಂಭವ ನಿಮಗಿದೆ. ಆ ಒಂದು ವಿಚಾರವನ್ನ ಬಿಟ್ಟು ಎಲ್ಲಾ ವಿಚಾರದಲ್ಲೂ ಕೂಡ ಸಾಮ್ಯತೆಯಿಂದ ಜೊತೆಗೆ ಸದೃಢತೆಯಿಂದ ನೀವು ಕೆಲಸ ಮಾಡೋದ್ರಿಂದ ಎಲ್ಲಾ ಸಮಸ್ಯೆಗಳು ನಿವಾರಣೆ ಆಗ್ತದೆ. ಎರಡನೇದಾಗಿ ಆರ್ಥಿಕ ವಿಚಾರ, ನಿಮಗೆ ಹೂಡಿಕೆ ಆಗ್ಬೋದು ಅಥವಾ ಯಾರಿಗಾರು ಸಾಲ ಕೊಡೋದಾಗ್ಬೋದು. ಇದನ್ನು ನೀವು ಯಾವುದೇ ಕಾರಣಕ್ಕೂ ಮಾಡ್ಲಿಕ್ಕೆ ಹೋಗ್ಬೇಡಿ. ನಿಮ್ಮದು ಖಾಲಿ ಕೈ, ನೀವು ಕೊಟ್ಟಂತ ಹಣ ಹಿಂದಿರುಗಿ ಈಸ್ಕೊಳಕ್ ನಿಮ್ಗೆ ಬರೋದಿಲ್ಲ. ಮತ್ತೆ ಆ ಲಕ್ಷಣ ಕೂಡ ನಿಮ್ಮಲ್ಲಿ ವಿಚಾರ ಅಲ್ಲ. ಯಾಕಂದ್ರೆ ನಿಮ್ಮ ವಿಚಾರ ಯಾವ ರೀತಿ ಅಂದ್ರೆ, ಕೊಡ್ತಕ್ಕಂಥ ಕೈ ಮಾತ್ರ ನಿಮ್ಗೆ ಗೊತ್ತು, ಅದನ್ನ ವಾಪಸ್ ಕೇಳುವಂಥದ್ದಾಗ್ಬೋದು, ವಾಪಸ್ ಇಸ್ಕೊಳ್ಳುವಂಥ ವಿಚಾರ ನಿಮ್ಮ ಮನಸ್ಥಿತಿ ಅಲ್ಲ. ಹಾಗಾಗಿ ನೀವು ಯಾವುದೇ ರೀತಿ ಸಾಲವನ್ನು ಕೊಡದೇ ಇರೋದು ಬಹಳ ಒಳ್ಳೆಯದಾಗುತ್ತೆ. ಎರಡನೇದಾಗಿ ಕುಟುಂಬ ಮತ್ತು ಪ್ರೇಮ ವಿಚಾರ, ಕುಟುಂಬದಲ್ಲಿ ನಿಮ್ಮ ಒಂದು ಕೈಂಡ್ ಹಾರ್ಟ್ ಇಂದ ಮನೆ ಎಲ್ಲಾ ವ್ಯಕ್ತಿಗಳಿಗೂ ಕೂಡ ನೀವು ಅಚ್ಚುಮೆಚ್ಚಾಗಿರ್ತೀರ. ಮತ್ತು ಮನೆಯಲ್ಲಿರ್ತಕ್ಕಂಥ ಗುರು ಹಿರಿಯರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತೆ. ಮತ್ತೆ ಅವರ ಮಾತನ್ನ ಕೇಳ್ಕೊಂಡು ಅವರ ಮಾರ್ಗದರ್ಶನದಲ್ಲಿ ನೀವೆಲ್ಲಾ ಕೆಲಸ ಕಾರ್ಯಗಳಲ್ಲಿ ಕುಟುಂಬದ ವಿಚಾರ ಆಗ್ಬೋದು, ವೈಯಕ್ತಿಕ ವಿಚಾರ ಆಗ್ಬೋದು ನಡ್ಸ್ಕೊಂಡು ಹೋಗಿದ್ದೆ ಆದ್ರೆ ಯಾವುದೇ ಸಮಸ್ಯೆಗಳು ನಿಮ್ಮ ಜೀವನದಲ್ಲಿ ಇರೋದಿಲ್ಲ. ಪ್ರೇಮ ವಿಚಾರದಲ್ಲಿ ನಿಮ್ಮ ಒಂದು ತಾಳ್ಮೆಯಿಂದ, ನಿಮ್ಮ ವಿಚಾರದಿಂದ, ನಿಮ್ಮ ಜಾಗರೂಕತೆಯಿಂದ ನಿಮ್ಮ ಒಂದು ಪ್ರೀತಿ ಪ್ರೇಮ ವ್ಯವಸ್ಥೆ ಏನಿದೆ ಇದನ್ನ ಬಹಳ ಅಚ್ಚುಕಟ್ಟಾಗಿ ನಿಭಾಯಿಸ್ಕೊಂಡು ಹೋಗ್ತೀರಾ. ಯಾವುದೇ ಸಮಸ್ಯೆಗಳು ಇಲ್ಲ. ಆರೋಗ್ಯದ ವಿಚಾರ ಬಂತು ಅಂತಂದ್ರೆ, ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಮಕ್ಕಳಿಂದ ಸ್ವಲ್ಪ ಆರೋಗ್ಯದ ಸಮಸ್ಯೆಗಳು ನೀವು ನೋಡ್ಲಿಕ್ಕಿದ್ದೀರಾ. ಆರೋಗ್ಯದಲ್ಲಿ ಯಾವ ತರ ಅಂತಂದ್ರೆ, ಸ್ವಲ್ಪ ತುಂಬಾ ಸಮಸ್ಯೆಗಳು, ಅಡ್ಮಿಟ್ ಆಗುವಂಥ ವಿಚಾರಗಳು, ಮಕ್ಕಳು ಈ ಒಂದು ವಿಚಾರಗಳು ಬರ್ತಕ್ಕಂಥ ವಿಚಾರಗಳಿದೆ. ಮುಖ್ಯವಾಗಿ ಅಕ್ಟೋಬರ್ ತಿಂಗಳಲ್ಲಿ, ಜನವರಿಯಿಂದ ಅಕ್ಟೋಬರ್ ತಿಂಗಳ ಒಳಭಾಗದಲ್ಲಿ ಯಾವುದೇ ಸಮಸ್ಯೆಗಳು ಕಾಣದಿದ್ರು ಕೂಡ ಅಕ್ಟೋಬರ್ ಇಂದ ಡಿಸೆಂಬರ್ ಒಳಭಾಗದಲ್ಲಿ ಆಗ್ತಕ್ಕಂಥ ಸಣ್ಣ ಪುಟ್ಟ ಏರಿಳಿತಗಳಿಂದ ಮಕ್ಕಳು ತುಂಬಾ ಅಸ್ವಸ್ಥರಾಗುವಂಥ ವಿಚಾರಗಳು ಸಂಭವಿಸಿದ್ರೆ, ಅದರಿಂದ ಸ್ವಲ್ಪ ಆ ಒಂದು ವಿಚಾರವನ್ನ ತಾವು ಗಮನ ಕೊಟ್ಟು ಮಕ್ಕಳನ್ನ ನೋಡ್ಕೊಳ್ಳೋದ್ರಿಂದ ಬಹಳ ಒಳ್ಳೆಯದಾಗುತ್ತೆ. ಯಾವುದೇ ಸಮಸ್ಯೆಗಳು ಬರ್ತಕ್ಕಂಥ ವಿಚಾರಗಳು ಬೇಡ. ಕಟಕ ರಾಶಿಯವರಿಗೆ ಈ ಒಂದು ವಿಚಾರದಲ್ಲಿ ಪರಿಹಾರ ಮಾರ್ಗಗಳನ್ನ ಸೂಚಿಸೋದಾದ್ರೆ, ಮೊದಲನೇದಾಗಿ ಪರಿಹಾರ ಮಾರ್ಗಗಳು ಯಾವ ರೀತಿಯಪ್ಪ ಅಂತಂದ್ರೆ, ಇವರು ಪ್ರತಿ ಬುಧವಾರ ಗಣೇಶನ ಒಂದು ಪ್ರಾರ್ಥನೆಯನ್ನು ಮಾಡೋದ್ರಿಂದ ಓಂ ಗಂ ಗಣಪತಯೇ ನಮಃ ನಿಮಗಿರುವಂಥ ಎಲ್ಲ ಸಮಸ್ಯೆಗಳಿಗೂ ಒಂದು ಮುಕ್ತಿಯನ್ನು ದೊರಕಿಸ್ಕೊಡುತ್ತೆ. ಒಟ್ಟಾರೆಯಾಗಿ ಇದಾಗಿತ್ತು ಕಟಕ ರಾಶಿಯವರ 2026ರ ಪೂರ್ಣ ಭವಿಷ್ಯ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.